Dear friends, welcome to my YouTube channel, The Classic Corner. This YouTube channel is exclusively devoted to English grammar classes, spoken English classes, and the study of English literature. As I told you in the previous video, uh, English grammar course and spoken English classes. ಅವುಗಳ ಬಗ್ಗೆ ನಾನು ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ. I had given introduction about these two courses, English grammar courses and spoken English course or English speaking course. ಅವು ಎರಡೂ ಒಟ್ಟಿಗೆನೆ ಹೋಗ್ತಾವೆ. ನಾನು ಹೇಳಿದ ಹಾಗೆ ಈ ಕೋರ್ಸ್ ಯಾವ ತರ ಡಿಸೈನ್ ಆಗಿದೆ ಅಂದ್ರೆ ಮೂರು ಪಾರ್ಟ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ವಾಟ್ ಆರ್ ದೋಸ್ ತ್ರೀ ಪಾರ್ಟ್ಸ್, ವಾಟ್ ಆರ್ ದೋಸ್ ತ್ರೀ ಸೆಕ್ಷನ್ಸ್. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಯಾವುವು ಅಂತಂದ್ರೆ ಒಂದು vocabulary part, first part. ಎರಡನೇದು ಗ್ರಾಮರ್ ಅಂದ್ರೆ ಗ್ರಾಮರ್ ಟಾಪಿಕ್ಸ್, ಗ್ರಾಮರ್ ಟಾಪಿಕ್ಸ್, ಆಲ್ ಗ್ರಾಮರ್ ಟಾಪಿಕ್ಸ್, ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್. ಮೂರನೇದು ಕಂಪೋಸಿಷನ್, ರಚನೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಯಾವಾಗ ಶಬ್ದ ಸಂಪತ್ತು ಜಾಸ್ತಿ ಇರ್ತದೋ ಆವಾಗ ಆ ಭಾಷೆಯನ್ನ ಮಾತಾಡಕ ನಮ್ಗೆ ಸಂತೋಷವಾಗ್ತದೆ. ಸೊ ನಮ್ಮಲ್ಲಿ ಯಾವಾಗ ಶಬ್ದ ಸಂಪತ್ತು, ಪದ ಸಂಪತ್ತು ಜಾಸ್ತಿ ಇರ್ತದೋ ಆವಾಗ ಇಂಗ್ಲಿಷ್ ಅನ್ನ ನಾವು ಮಾತಾಡಕ ಇಷ್ಟಪಡ್ತೀವಿ. ಯಾವುದೇ ಭಾಷೆ ಇರಲಿ ಅದು. ಪದಗಳ ಪರಿಚಯ ನಮಗೆ ಇರದೇ ಹೋದ್ರೆ ಆ ಭಾಷೆಯನ್ನು ಮಾತಾಡಕ್ ಇಷ್ಟ ಆಗುದಿಲ್ಲ ಅಥವಾ ಮಾತಾಡಕ್ ಬರುವುದಿಲ್ಲ. ಯಾವ ಒಂದು ವಸ್ತುವಿಗೆ ಏನು ಅಂತ ಗೊತ್ತಿರದೇ ಇದ್ರೆ, ಏನ್ ಹೇಳ್ತಾರಂತ ಗೊತ್ತಿರದೇ ಇದ್ರ ಆ ಲ್ಯಾಂಗ್ವೇಜ್ ಅನ್ನ ಮಾತಾಡುದಿಲ್ಲ ನಾವು. ಸೊ ದಟ್ ಈಸ್ ವೈ ವಿ ಡು ನಾಟ್ ವಾಂಟ್ ಟು ಸ್ಪೀಕ್ ಇಂಗ್ಲಿಷ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ವೊಕ್ಯಾಬುಲರಿ. ಸೊ ನಮ್ಮ ಕೋರ್ಸಿನ ಮೊದಲನೇ ಉದ್ದೇಶ ಏನಂತಂದ್ರ ಕೇಳುಗರಲ್ಲಿ ಅಥವಾ ಓದುಗರಲ್ಲಿ ಅಥವಾ ಸ್ಪರ್ಧಾರ್ಥಿಗಳಲ್ಲಿ ಪದ ಸಂಪತ್ತನ್ನ ಜಾಸ್ತಿ ಮಾಡೋದು, ಪದ ಸಂಪತ್ತನ್ನ ಜಾಸ್ತಿ ಮಾಡುವುದು, ಡೆವಲಪ್ಮೆಂಟ್ ಆಫ್ ವೊಕ್ಯಾಬುಲರಿ. ಅದು ಡೈಲಿ ಆಕ್ಚುಯಲ್ ಕ್ಲಾಸ್ ಅಂತೀವಿ ನಾವು. ಆಕ್ಚುಯಲ್ ಕ್ಲಾಸ್ ಆಗೋಕ್ಕಿಂತ ಮೊದಲು ಒಂದು 15ರಿಂದ 20 ನಿಮಿಷ ನಾವು ವೊಕ್ಯಾಬುಲರಿ ಬಗ್ಗೆ ಮಾತಾಡ್ತೀವಿ. ಡೈಲಿ ವೊಕ್ಯಾಬುಲರಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಟಾಪಿಕ್ಸ್ ಅನ್ನ ತಗೊಳ್ತಾ ಹೋಗ್ತೀವಿ. ಈಗ ನಾ ಫಸ್ಟ್ ಟಾಪಿಕ್ ತಗೊಂಡಿದ್ದು ವರ್ಬ್ಸ್. ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಈ ವರ್ಬ್ಸ್ ಗಳ ಪರಿಚಯ ನಮಗ್ ಮೊದಲು ಇರಲೇಬೇಕಾಗುತ್ತೆ. ಯಾವುದೇ ಒಂದು ಗ್ರಾಮರ್ ಟಾಪಿಕ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ವರ್ಬ್ಸ್ ಗಳ ಪರಿಚಯ ಬೇಕಾಗುತ್ತ. ಅದಕ್ಕಾಗಿ ಆ ಗ್ರಾಮರ್ ಟಾಪಿಕ್ಗೂ ಹೆಲ್ಪ್ ಆಗಬೇಕು, ಈ ಕಡೆ ನಿಮ್ಮಲ್ಲಿ ವೊಕ್ಯಾಬುಲರಿನೂ ಡೆವಲಪ್ಮೆಂಟ್ ಆಗ್ಬೇಕು. ಆ ಒಂದು ಉದ್ದೇಶಕ್ಕಾಗಿ ನಾನು ಈ ಆಕ್ಚುಯಲ್ ಕ್ಲಾಸ್ಗಿಂತ ಮೊದಲು ಒಂದು 15ರಿಂದ 20 ನಿಮಿಷ ವರ್ಬ್ಸ್ ಬಗ್ಗೆ ಮಾತಾಡ್ತೀನಿ. ನೀವು ತಿಳ್ಕೊಡ್ರಿ, ವರ್ಬ್ ಯಾವಾಗ್ಲೂ 3 ಪ್ರಕಾರಗಳಲ್ಲಿ ಇರ್ತದ. ಇದಕ್ಕೆ ಏನಂತೀವಿ ನಾವು, V1 ಅಂತೀವಿ. ಇದಕ್ಕೇನಂತೀವಿ, V2 ಅಂತೀವಿ. ಇದಕ್ಕೇನಂತೀವಿ, V3 ಅಂತ ಹೆಸರು ಕೊಡ್ತೀವಿ. ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಒಬ್ಬರು 1 ಇಲ್ಲಿ ಕೆಳಗೆ ಬರೀತಾರ, ದಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ. ಇದಕ್ಕ ಫಸ್ಟ್ ಕಾಲಮ್ ದಲ್ಲಿರುವುದು ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಕಾಲಮ್ ದಲ್ಲಿರುವುದು ಪಾಸ್ಟ್ ಟೆನ್ಸ್, ಥರ್ಡ್ ಕಾಲಮ್ ದಲ್ಲಿರುವುದು ಪಾಸ್ಟ್ ಪಾರ್ಟಿಸಿಪಲ್. ವರ್ಬ್ ದನ್ ಮೂರನೇ ಫಾರ್ಮ್. ಇನ್ನೊಂದು ತಗೋಬಹುದು ವರ್ಬ್ 4 ಅಂತೇಳಿ, ಇದಕ್ಕೆ ಐಎನ್ಜಿ ಹಚ್ತೀವಿ. ಯಾವ್ದಕ್ಕ? ವರ್ಬ್ 1ಗೆ ಅಬ್ಯಾಂಡನಿಂಗ್, ಅಬಾಲಿಶಿಂಗ್, ಅಬ್ರೋಗೇಟಿಂಗ್, ಲೈಕ್ ದಿಸ್. ಅದು ಈಗ ಬೇಡ. ಈಗ ನಾವು 3 ಪ್ರಕಾರಗಳಲ್ಲಿರುವ ಕ್ರಿಯಾಪದವನ್ನ ನೋಡೋಣ. ಮೊದಲನೇದಾಗಿ ಅಬ್ಯಾಂಡನ್, ಅಬ್ಯಾಂಡನ್ಡ್, ಅಬ್ಯಾಂಡನ್ಡ್. ನೋಡ್ರಿ, ಒಂದೊಂದು ವರ್ಬ್ಸ್ ಹೇಗಿರ್ತಾವ ಅಂತಂದ್ರೆ V2 V3 ಸೇಮ್ ಇರ್ತಾವ.
ಒಂದೊಂದ್ ವರ್ಬ್ ಏನಿರ್ತಾವ, 3 ಡಿಫ್ರೆಂಟ್ ಆಗಿರ್ತಾವ. ಅವು ಏನು, ಹೇಗೆ, ಯಾಕೆ ಅನ್ನೋದು ಒಂದೊಂದು ಟಾಪಿಕ್ ನಲ್ಲಿ ನೋಡ್ಕೊತಾ ಹೋಗೋಣ ನಾವು. ಬಟ್ ಈಗ ನನ್ನ ಉದ್ದೇಶ ಏನಂದ್ರ, ಈ ಒಂದ್ ವರ್ಬ್ ಫಾರ್ಮ್, ನೀವು ಒಂದ್ ವರ್ಬ್ ಗೊತ್ತಿತ್ತಂದ್ರ, ನಿಮ್ಗೆ ಪರಿಚಯ ಇತ್ತಂದ್ರ, ಆ ಇನ್ನೂ 2 ಫಾರ್ಮ್ ಮಾಡ್ಲಿಕ್ಕೆ ಬರ್ತಿರ್ಬೇಕ. ಅಂದಾಗ ಮಾತ್ರ ನಮ್ಗೆ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರ್ತದ, ಇಂಗ್ಲಿಷ್ ನಲ್ಲಿ ಬರೆಯಕ್ ಬರ್ತದ. ಈ ಏನು 3 ಫಾರ್ಮ್ ನಲ್ಲಿ ಇರಬೇಕಾದಂತ ಏನು ಇರುವ ವರ್ಬ್ಸ್ ಗಳ ಪರಿಚಯ ಇರದೇ ಇದ್ರೆ ನಮಗೆ ಇಂಗ್ಲಿಷ್ ನಲ್ಲಿ ಮಾತಾಡಕ್ನು ಬರುದಿಲ್ಲ, ಬರೆಯಕ್ನು ಬರುದಿಲ್ಲ. ಹಾಗೆ ಅದರಲ್ಲಿ ವೊಕ್ಯಾಬ್ಯುಲರಿನು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತದೆ. ಓಕೆ, ಸಿ ಅಬ್ಯಾಂಡನ್, ಅಬ್ಯಾಂಡನ್ಡ್, ಅಬ್ಯಾಂಡನ್ಡ್ ಅಂದ್ರೇನು? ತ್ಯಜಿಸಿ ಬಿಡುವುದು, ಬಿಟ್ಟು ಬಿಡುವುದು. ಅಬ್ಯಾಂಡನ್ಡ್, ಅವನು ತ್ಯಜಿಸಿ ಬಿಟ್ಟನು, ಲೈಕ್ ದಿಸ್. ಅಬಾಲಿಶ್, ಅಬಾಲಿಶ್ ಅಂದ್ರ ನಿಷೇಧಿಸು. ಅಬಾಲಿಶ್ಡ್, ಅಬಾಲಿಶ್ಡ್. ಅಬ್ರಾಗೇಟ್, ಅಬ್ರಾಗೇಟೆಡ್, ಅಬ್ರಾಗೇಟೆಡ್. ರದ್ದುಗೊಳಿಸುವುದು. ಅಕ್ಸೆಪ್ಟ್, ಅಕ್ಸೆಪ್ಟೆಡ್, ಅಕ್ಸೆಪ್ಟೆಡ್. ಇದು ಬಹಳಷ್ಟು ಜನಕ್ಕೆ ನಿಮ್ಗೆ ಗೊತ್ತಿದೆ. he accepted, he accepted her, like this. ಸ್ವೀಕರಿಸು. ಅಕಂಪನಿ, ಅಕಂಪನೀಡ್, ಅಕಂಪನೀಡ್. ಅಕಂಪನೀಡ್ ಅಂತಂದ್ರ ಸಂಗಡ ಬರು, ಜೊತೆಯಾಗಿ ಬರು ಅಂತ ಅರ್ಥ. ಅಕ್ಯುಮಿಲೇಟ್ ಅಂದ್ರ ಸಂಪಾದಿಸು, ಗಳಿಸು. ಅಕ್ಯುಮಿಲೇಟೆಡ್. ಓಕೆ, ವೆಲ್ತ್. ಅಕ್ಯುಮಿಲೇಟ್, ಅಕ್ಯುಮಿಲೇಟೆಡ್, ಅಕ್ಯುಮಿಲೇಟೆಡ್. ದೆನ್ ಅಕ್ಯೂಸ್, ಆರೋಪಿಸುವುದು. ಓಕೆ, he was accused of stealing. accuse, accused, accused. ದೆನ್ ಅಕಸ್ಟಮ್, ಅಕಸ್ಟಮ್ ಅಂದ್ರ ಹೊಂದಿಕೊಳ್ಳುವುದು. ಓಕೆ, ಅಕಸ್ಟಮ್ಡ್, ಅಕಸ್ಟಮ್ಡ್. ನೋಡು, ಇಂಪಾರ್ಟೆಂಟ್ ಇನ್ನೊಂದು ಏನು ಅಂತಂದ್ರ, ಇಂಗ್ಲಿಷ್ ಅನ್ನ ಕೆಲವೊಬ್ಬರಿಗೆ ಓದಾಕ್ ಬರೋದಿಲ್ಲ. ನೀವು ಎಷ್ಟೇ ಇಂಗ್ಲಿಷ್ ನಲ್ಲಿ ಎಷ್ಟೇ ವೀಕ್ ಇರ್ಲಿ, ಓದಾಕ್ ಬಂದೇ ಬರ್ತದ, ಬರ್ಲೇಬೇಕು. ಒಂದು ಐಡಿಯಾವನ್ನ ಹೇಳ್ತೀನಿ ನಾನು. ಆ ಐಡಿಯಾನ್ನ ನೀವು ಅಡಾಪ್ಟ್ ಮಾಡ್ಕೊಡ್ರಿ. ಯಾವುದು ಅಂತಂದ್ರೆ, ಈಗ ನೋಡ್ರಿ, ಯಾರಿಗ ಓದಾಕ್ ಬರುದಿಲ್ಲ ನಮ್ಗೆ ಸರಿಯಾಗಿ ಇಂಗ್ಲಿಷ್ ಅನ್ನೋರು ಸರಿಯಾಗಿ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಿಮಗೆ ಓದಾಕ್ ಬರುದಿಲ್ಲ ಅಂತ ತಿಳ್ಕೊಡ್ರಿ. ಯಾವುದು? ಅಕಂಪನಿ. ಯಾವ ರೀತಿ ಓದ್ಬೇಕು ಇದನ್ನ? ನೀವು ಓದುವಾಗ, ಇಂಗ್ಲಿಷ್ ಶಬ್ದವನ್ನ ಓದುವಾಗ ಎಲ್ಲವನ್ನು ನೋಡಬಾರ್ದು, ಎಲ್ಲಾ ಲೆಟರ್ಸ್ ಅನ್ನು ಒಮ್ಮೆಲೆ ನೋಡಬಾರ್ದು, ಬಿಡಿಸಿ ಓದ್ಬೇಕು. ಮೊದಲು ಸ್ವಲ್ಪ ಲೇಟ್ ಆಗತ್ತೆ, ಆಗ್ಲಿ, ಆದ್ರೆ ಕರೆಕ್ಟ್ ಆಗಿ ಓದಕ್ಕ ಕಲಿಬೇಕಾಗತ್ತೆ. ಈಗ ನೋಡ್ರಿ, ಕಂಪನಿ ಅಂತ ಐತೆ, ನೀವು ಒಮ್ಮಿದೊಮ್ಮಲೆ ಅದ್ರ ಮೇಲೆ ಏನೋ ಅಟ್ಯಾಕ್ ಮಾಡ್ದಂಗ ಮಾಡಬಾರ್ದು. ಸ್ವಲ್ಪ ಅಲ್ಲಿ ನಿಮಗೆ ಅನುಕೂಲಕ್ಕೆ ತಕ್ಕಂಗ ವರ್ಡ್ ಅನ್ನ ಡಿವೈಡ್ ಮಾಡ್ರಿ. ಈಗ ನೋಡ್ರಿ, ಫಸ್ಟ್ ಇಲ್ಲಿ ಕಂಪನಿ, ಇದು ಅಂತೂ ಎಲ್ರಿಗೂ ಗೊತ್ತಾಗತ್ತೆ. ನೋಡ್ರಿ, ಇದನ್ನ ಫಸ್ಟ್ ವರ್ಡ್ ಬಿಟ್ಬಿಡ್ರಿ, ಲೆಟರ್ಸ್ ಬಿಟ್ಬಿಡ್ರಿ, 2 ಲೆಟರ್ಸ್. ಕಂಪನಿ ಅಂತ ಓದಕ್ ಬರ್ತದೆ. ನಾವು, ನೀವು ಎಲ್ಲ ಡಿಗ್ರಿ ಕಲ್ತಿರ್ತೀರಿ, ಅಷ್ಟ ಶಬ್ದಗಳ ಪರಿಚಯ ಇದ್ದೇ ಇರ್ತದ ನಿಮಗೆ. ನೀವು ಎಷ್ಟೇ ವೀಕ್ ಇದ್ರು ಸಹಿತ ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ನಾವು ಕನ್ನಡದಲ್ಲಿ ಮಾತಾಡೋದಿಲ್ಲ, ಇಂಗ್ಲಿಷ್ ನಲ್ಲಿನೇ ಮಾತಾಡ್ತೀವಿ. ಅವುಗಳ ಪರಿಚಯ ಇದ್ದೇ ಇರ್ತದ. ಅದಕ್ಕಾಗಿ ವರ್ಡ್ಸ್ ಅನ್ನ ಡಿವೈಡ್ ಮಾಡ್ಬೇಕು. 2 ಭಾಗ ಆಗಿರ್ಬೋದು, 3 ಭಾಗ ಆಗಿರ್ಬೋದು, 4 ಭಾಗ ಆಗಿರ್ಬೋದು. ಈಗ ನೋಡ್ರಿ, ಕಂಪನಿ, ಇದು ಒಂದೇ ಹೇಳ್ರಿ ಮೊದಲ. ಕಂಪನಿ. ಈಗ ಕೂಡ್ಸಿ ಹೇಳು, ಅ ಕಂಪನಿ. ಸ್ಲೋ ಆಗಿ ಹೇಳ್ಬೇಕು. ಈಗ ನೋಡ್ರಿ, ಇದು ಗೊತ್ತಿಲ್ಲ ಅಂತ, ಓದಾಕ್ ಬರುದಿಲ್ಲ ಅಂತ ತಿಳ್ಕೊಡ್ರಿ. ಇದನ್ನು ಡಿವೈಡ್ ಮಾಡಿ. ಅಬ್ರೋ, ಗೇಟ್ ಅಂತ ಓದಕ್ ಬರ್ತದಲ್ಲ ನಿಮಗೆ, ಗೇಟ್. ಅಬ್ರೋ ಅನ್ರಿ ಮೊದಲ, ಆಮೇಲೆ ಗೇಟ್. ಅಬ್ರೋ ಗೇಟ್. ಬಿಡಿಸಿ ಹೋದ್ರಿ, ಮೊದಲು ಲೇಟ್ ಆಗ್ಲಿ ಅದು. ಅಬ್ರೋ ಗೇಟ್, ಅಬ್ರೋ ಗೇಟ್, ಲೈಕ್ ದಿಸ್. ಯಾವ್ದಾದ್ರು ತಗೊಳ್ರಿ ನೀವು. ಅಕ್ಯುಮುಲೇಟ್ ತಗೊಳ್ರಿ. ನೋಡ್ರಿ, ಅಕ್ಯೂ ಮೂ, ಅಕ್ಯುಮುಲೇಟ್, ಅಕ್ಯುಮುಲೇಟ್. ಹಿಂಗ ಮೊದಲು ಒಮ್ಮೆ ಬಿಡಿಸಿ ಓದಿ, ಆಮೇಲೆ ಎಲ್ಲ ಸೇರಿ ಓದಿ ಬಿಡ್ಬೇಕು, ಕರೆಕ್ಟ್ ಆಗಿರ್ತದ. ಕೆಲವೊಂದಿಷ್ಟು ವರ್ಡ್ ಬೇರೆ ಬೇರೆ ಪ್ರೊನೌನ್ಸಿಯೇಷನ್ ಕೊಡ್ತಿರ್ತಾವ, ಅವುಗಳನ್ನ ಬಿಟ್ಟು ಹೇಳ್ತಾ ಇದೀನಿ. ಅವು ಗ್ರಾಜುವಲಿ ಗೊತ್ತಾಗ್ತಾ ಹೋಗ್ತಾವ, ನೀವು ಓದಿದಂಗೆಲ್ಲ ಅರ್ಥ ಆಗ್ತಾ ಹೋಗ್ತಾವ. ಅದು ಬೇಸಿಕಲಿ ಈ ತರ ನೀವು ರೂಢಿ ಮಾಡ್ಕೊಳ್ಬೇಕು ಇಂಗ್ಲಿಷ್ ಅನ್ನ ಓದೋದು. ಈಗ ನೋಡ್ರಿ, ಅಕಸ್ಟಮ್ ಐತೆ, ಅಕಸ್ಟಮ್, ಲೈಕ್ ದಿಸ್. ಈ ತರ ಒಂದ್ ವರ್ಡ್ ಅನ್ನ ಬಿಡಿಸಿ ನೀವು ಓದಬೇಕು ಮೊದಲ, ಆಮೇಲೆ ಎಲ್ಲಾ ಸೇರಿ ಒಂದು ಓದ್ಬೇಕು. ಅವಾಗ ಇಂಗ್ಲಿಷ್ ಕರೆಕ್ಟ್ ಆಗಿ ಮಾತಾಡಕ್ ಬರ್ತದೆ.
ಓಕೆ. ಈ ಅರ್ಥದಲ್ಲಿ ಇದ್ಯಾವುದು ವರ್ಬ್ಸ್ ಇದು. ಇಂಗ್ಲಿಷ್ ನಲ್ಲಿ ವರ್ಬ್ಸ್ ಗಳ ಪರಿಚಯ ನಿಮ್ಗೆ ಇರಲೇಬೇಕಾಗುತ್ತೆ. ಅದರಲ್ಲಿ 3 ಫಾರ್ಮ್ಸ್ ವರ್ಬ್ಸ್ ಬೇಕೇ ಬೇಕು. ಇಲ್ಲದೇ ಇದ್ರೆ ಗ್ರಾಮರು ಬರುದಿಲ್ಲ ನಿಮಗೆ, ಇಂಗ್ಲಿಷ್ ಮಾತಾಡಕ್ಕೂ ಬರುದಿಲ್ಲ. Okay. ಸಾಧ್ಯವಾದಷ್ಟು ಒಂದು 250 ವರ್ಬ್ಸ್ ಅನ್ನ ನಾನು ನಿಮಗೆ ಏನು ಕೊಡ್ತೀನಿ. ಈ ತರ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀನಿ 250 ವರ್ಬ್ಸ್. ಆಮೇಲೆ ನೆಕ್ಸ್ಟ್ ಚಾಪ್ಟರ್ ಹೋಗ್ತೀನಿ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೆ. ಇದು ಆಕ್ಚುಯಲ್ ಕ್ಲಾಸ್ಕ್ಕಿಂತ ಮೊದಲು 15ರಿಂದ 20 ನಿಮಿಷ ನಾ ತಗೊಳ್ತೀನಿ. ಇದು ಇವತ್ತಿನ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ವರ್ಬ್ಸ್. ಓಕೆ. ಇದು ಮುಗಿಯುವವರೆಗೂ ನಾವು ಇನ್ನೊಂದು ಟಾಪಿಕ್ ಹೋಗೋದಿಲ್ಲ. ವರ್ಬ್ಸ್ ಟಾಪಿಕ್ಸ್ ಅನ್ನ ಅಟ್ಲೀಸ್ಟ್ 250 ವರ್ಡ್ಸ್ ಅನ್ನ ನಾನು ಹೇಳ್ಕೊಡಕ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದು ಇವತ್ತಿನ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ವರ್ಬ್ಸ್. ಓಕೆ. ಇದನ್ನೇ ಯಾಕೆ ಹೇಳ್ತೀನಿ ಅದನ್ನ ಮೊದಲ ಇಂಗ್ಲಿಷ್ ಗ್ರಾಮರ್ ಕಲಿಸುವಾಗ ಇದು ಬೇಕಾಗತ್ತೆ. ಎಸ್ಪೆಷಲಿ ಆಲ್ ಟೈಪ್ ಏನು ಟೆನ್ಸ್ ಹೇಳುವಾಗ ಅದು ಈ ವರ್ಬ್ಸ್ ಗಳ 3 ಫಾರ್ಮ್ಸ್ ಪರಿಚಯ ಇರಲೇಬೇಕಾಗುತ್ತೆ. ಅದಕ್ಕಾಗಿ ಈ ಟಾಪಿಕ್ ಅನ್ನ ಇವತ್ತ ತಗೊಂಡ್ರಿ. ನೀವು ರೂಢಿ ಮಾಡ್ಕೊಳ್ಬೇಕು, 3 ಸಲ ಹೇಳ್ಬೇಕು. ಈಗ ನೋಡ್ರಿ, ನಾ 3 ಸಲ ಹೇಳಿದ್ರೆ ಬಹಳ ಅನುಕೂಲ ಅದ. ಯಾಕಂದ್ರ ಮನುಷ್ಯನ ನಮ್ಮ ಮೈಂಡ್ ಹೇಗಿರ್ತದಂತಂದ್ರೆ ಒಮ್ಮೆ ಹೇಳಿದ್ರೆ ತಿಳ್ಕೊಳ್ಳೋದು ನಾವು. ಒಂದು 2-3 ಸಲ 4-5 ಸಲ ಹೇಳಿದ್ರೆ ತಲೆಯಾಗ ಹೋಗುತ್ತ. ಮತ್ತ ಅದರ ಎಫೆಕ್ಟ್ ನಮಗ್ ಗೊತ್ತಾಗ್ತದೆ. ಅದಕ್ಕಾಗಿ 3 ಸಲ ನೀವೇ ರಿಪಿಟೇಷನ್ ಮಾಡ್ಕೊಳ್ಬೇಕು. ನೋಡ್ರಿ, ಅಬ್ಯಾಂಡನ್, ಅಬ್ಯಾಂಡನ್ಡ್, ಅಬ್ಯಾಂಡನ್ಡ್, ಅಬ್ಯಾಂಡನ್, ಅಬ್ಯಾಂಡನ್ಡ್, ಅಬ್ಯಾಂಡನ್ಡ್, ಅಬಾಲಿಶ್, ಅಬಾಲಿಶ್ಡ್, ಅಬಾಲಿಶ್ಡ್, ಅಬಾಲಿಶ್, ಅಬಾಲಿಶ್ಡ್, ಅಬಾಲಿಶ್ಡ್, abrogate, abrogated, abrogated, abrogate, abrogated, abrogated, abrogate, abrogated, abrogated, accept, accepted, accepted, accept, accepted, accepted, accept, accepted, accepted, accompany, accompanied, 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 accompany, accompanied, accompanied, accompany, accompanied, accompanied, accumulate, accumulated, accumulated, accumulate, accumulated, accumulated, accumulate, accumulated, accumulated, accuse, accused, accused, accuse, accused, accused, accuse, accused, accused, accustom, accustomed, accustomed, accustom, accustomed, accustomed, custom, accustomed, accustomed. ಈ ತರ ನೀವು 3 ಸಲ ಹೇಳಿದಾಗ ಪ್ರಾಕ್ಟೀಸ್ ಆಗುತ್ತೆ, ತಲೆಯಲ್ಲಿ ಉಳಿತಾವ. ಈ ತರ ನೀವು ಟ್ರೈ ಮಾಡ್ಬೋದು ಹೋಗಿ. ಈಗ ನಾನು ಗ್ರಾಮರ್ ಟಾಪಿಕ್ ಗೆ ಜಂಪ್ ಆಗ್ತೀನಿ. ಗ್ರಾಮರ್ ಟಾಪಿಕ್ ಅನ್ನ ತಗೊಳ್ತೀನಿ. ಓಕೆ. ಈ ವೊಕ್ಯಾಬ್ಯುಲರಿ ಪಾರ್ಟ್ ಮುಗಿತಿ. ಗ್ರಾಮರ್ ಟಾಪಿಕ್ ಈಗ ನೋಡ್ರಿ, ಫಸ್ಟ್ ಟಾಪಿಕ್ ಈಸ್ ಟೆನ್ಸ್. ಟೆನ್ಸ್, ಟೈಮ್ ಆಫ್ ಆಕ್ಷನ್. ಫಸ್ಟ್ ಒನ್ ಪ್ರೆಸೆಂಟ್ ಟೆನ್ಸ್. ಇದರಲ್ಲಿ 4 ಫಾರ್ಮ್ಸ್: ಸಿಂಪಲ್, ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ನಾಲ್ಕನೇದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಟೆನ್ಸ್ very very important topic in English.
ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಇದು ಒಂದು ವಂಡರ್ಫುಲ್ ಟಾಪಿಕ್ ಇದು. ಅದ್ಭುತವಾದಂತ ಒಂದು ಚಾಪ್ಟರ್ ಇಂಗ್ಲಿಷ್ ಗ್ರಾಮರ್‌ದಲ್ಲಿ. ನೀವು ಈ ಟೆನ್ಸ್ ಅನ್ನ ಕ್ಲಿಯರ್ ಆಗಿ ಬಹಳ ಸ್ವಚ್ಛವಾಗಿ ಕಲ್ತ್ರಿ ಅಂತಂದ್ರೆ, ಒಂದು 60% ಇಂಗ್ಲಿಷ್‌ನಲ್ಲಿ ಮಾತಾಡಕ್ ಬರ್ತದ ಮತ್ತು ನೀವು ಕಾಂಪಿಟಿಟಿವ್ ಎಕ್ಸಾಮ್ಸ್ ಅನ್ನ ಬಹಳ ಈಸಿಯಾಗಿ ಕ್ರ್ಯಾಕ್ ಮಾಡ್ತೀರಿ. ಅಷ್ಟೊಂದು ಇಂಪಾರ್ಟೆನ್ಸ್ ಇರುವಂತ ಟಾಪಿಕ್ ಇದು ಟೆನ್ಸ್. ನೀವು ಪ್ರೈಮರಿದಿಂದ ಡಿಗ್ರಿವರೆಗೂ ಈ ಟೆನ್ಸ್ ಅನ್ನೋ ಚಾಪ್ಟರ್ ಅನ್ನ ಕಲ್ತಿರ್ತೀರಿ. ಅಲ್ಲಿ ಅದನ್ನ ಸೀರಿಯಸ್ ಆಗಿ ತಗೊಂಡಿರೋದು ನಾವು. ಸೀರಿಯಸ್ ಆಗಿ ಕಲ್ತಿರೋದಿಲ್ಲ. ಸುಮ್ನೆ ಬಾಯಾಟ್ ರೂಪದಲ್ಲಿ ಕಲ್ತಿರ್ತೀರಿ. ಬಾಯಾಟ್ ವೇದಲ್ಲಿ ಅದನ್ನ ನೀವು ಟೆನ್ಸ್ ಅನ್ನ ಕಲ್ತಿರ್ತೀರಿ. ಟೈಟಲ್ಸ್ ಮಾತ್ರ ಬಾಯಾಟ್ ಹೊಡ್ಕೋತ ಹೋಗಿರ್ತೀರಿ. ಅಂದ್ರೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈ ರೀತಿ ನಿಮ್ಗ ಗೊತ್ತಿರ್ತತ ಹೊರತು ಯಾವ ಒಂದು ವಾಕ್ಯಕ್ಕೆ ಒಂದು ವಾಕ್ಯವನ್ನು ಕೊಟ್ರೆ ಇದು ಯಾವ ಟೆನ್ಸ್ ಇದೆ ಅಂತ ಕೇಳಿದ್ರೆ ಹೇಳಕ್ ಬರ್ತಿರುದಿಲ್ಲ ಅಲ್ಲಿ. ಓಕೆ. ಬಟ್ ಇಲ್ಲಿ ನಾನು ಇದನ್ನ ಯಾವ ರೀತಿಯಲ್ಲಿ ನಿಮ್ಗ ಕಲ್ಸಾಕ್ ನೋಡ್ತೀನಿ ಅಂತಂದ್ರೆ, ಇದು ನಿಮಗೆ ಎಲ್ಲಾ ಕಾಂಪಿಟಿಟಿವ್ ಎಕ್ಸಾಮ್‌ಗೂ ಹೆಲ್ಪ್ ಆಗ್ಬೇಕು. ಅಲ್ಲಿ ಬರುವಂತ ಪ್ರಶ್ನೆಗಳಿಗೆ ಉತ್ತರಿಸಕ ಬರ್ತಿರ್ಬೇಕು. ಈ ಟೆನ್ಸ್ ಯಾವ ರೀತಿ ಹೆಲ್ಪ್ ಆಗುತ್ತೆ ನಿಮ್ಗ? ಅಲ್ಲಿ ಬರುವಂತ ಕ್ವೆಶ್ಚನ್‌ಗಳಿಗೆ ಉತ್ತರ ಕೊಡಬೇಕಾದ್ರೆ ಈ ಟೆನ್ಸ್ ಚಾಪ್ಟರ್ ಯಾವ ರೀತಿ ಹೆಲ್ಪ್ ಆಗುತ್ತೆ? ಬಹಳಷ್ಟು ಕ್ವೆಶ್ಚನ್ಸ್ ಟೆನ್ಸ್ ಮೇಲೆನೆ ಇರ್ತಾವ. ಇಡೀ ಕ್ವೆಶ್ಚನ್ ಪೇಪರ್ ಟೆನ್ಸ್ ಮೇಲೆ ಇರ್ತಾವಂದ್ರೂ ಅಡ್ಡಿಲ್ಲ. ಟೆನ್ಸ್ ಬೇಕೇ ಬೇಕು. ಓಕೆ. ಅಂಡ್ ಮಾತಾಡುವಾಗ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ? ನಾ ಹೇಳಿದ್ನಲ್ಲ ಒಂದು 60% ಮಾತಾಡಕ್ ಬಂದೇ ಬರ್ತೈತಿ ಇದು ಟೆನ್ಸ್ ಕರೆಕ್ಟ್ ಆಗಿ ಕಲ್ತ್ರಿ ಅಂತಂದ್ರೆ. ನಾ ಅದೇ ರೀತಿ ಇಲ್ಲಿ ಅಪ್ರೋಚ್ ಆಗ್ತೀನಿ. ಓಕೆ. 2 ರೀತಿಯಾಗಿ ನಿಮಗೆ ಹೆಲ್ಪ್ ಆಗತ್ತದ. ಒಂದು ನಿಮ್ಮ ಕಾಂಪಿಟಿಟಿವ್ ಎಕ್ಸಾಮ್‌ಗೆ, ಇನ್ನೊಂದು ನಿಮ್ಗ್ ಮಾತಾಡಕ. ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಈ ಇಂಗ್ಲಿಷ್ ಅನ್ನ ಮಾತಾಡಬೇಕಾದ್ರೆ ಇದೇ ಒಂದು ದಾರಿನೇ ಸೂಕ್ತ. ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಕಲಿಬೇಕು. ಯಾಕಂತಂದ್ರೆ, ನೀವು ಇಂಗ್ಲಿಷ್ ಟು ಇಂಗ್ಲಿಷ್ ಬಹಳ ಜನ ಹೇಳ್ತಿರ್ತಾರೆ. ಇಂಗ್ಲಿಷ್ ಟು ಇಂಗ್ಲಿಷ್ ಆ ಕಲಿಬೇಕು ಅಂತೇಳಿ. ಅಂದ್ರ ಇಂಗ್ಲಿಷ್‌ನಲ್ಲಿ ಮಾತಾಡಕ್ ಬರುತ್ತಾ ಅಂತೇಳಿ. ರೇಡಿಯೋ ಕೇಳ್ರಿ, ನ್ಯೂಸ್ ಪೇಪರ್ಸ್ ಓದ್ರಿ, ಇಂಗ್ಲಿಷ್ ನ್ಯೂಸ್ ಅನ್ನ ಕೇಳ್ರಿ, ಬೇರೆದವ್ರ ಜೊತೆಗ್ ಮಾತಾಡ್ರಿ. ಅಂದಾಗ ಇಂಗ್ಲಿಷ್ ಮಾತಾಡಕ್ ಬರ್ತಂತ ಬಹಳ ಜನ ಹೇಳ್ತಾರ. ದ್ಯಾಟ್ ಈಸ್ ಆಲ್ಸೋ ಕರೆಕ್ಟ್. ಆ ಆ ಅದನ್ನ ಅಲ್ಲಗಳೆಯುವುದಿಲ್ಲ ನಾನು. ಬಟ್ ಅದು ಕಮ್ಯುನಿಕೇಷನ್‌ಗೆ ಮಾತ್ರ ಹೆಲ್ಪ್ ಆಗುತ್ತೆ. ನಿಮ್ಮ ಕಾಂಪಿಟಿಟಿವ್ ಎಕ್ಸಾಮ್‌ಗೆ ಹೆಲ್ಪ್ ಆಗೋದಿಲ್ಲ. ಮತ್ತು ಒಂದು 20% ಮಾತಾಡಕ್ ಮಾತ್ರ ಬರ್ತದ. ಮೆಸೇಜ್ ಕನ್ವೆ ಮಾಡ್ತಾರೆ ಅಷ್ಟೇ. ಕಂಪ್ಲೀಟ್ ಆಗಿ ಇಂಗ್ಲಿಷ್ ಬರುದಿಲ್ಲ. ಬಟ್ ನಾವು ಈ ಮೆಥಡ್‌ದಲ್ಲಿ ಹೋದ್ರ, ಥ್ರೂ ಕನ್ನಡ ಮೆಥಡ್‌ದಲ್ಲಿ ಹೋದ್ರೆ ಎಲ್ಲಾ ಸೆಂಟೆನ್ಸ್ ಏನ್ ಕನ್ನಡದಲ್ಲಿ ಮಾತಾಡ್ತೀರಿ ನೀವು, ಆ ಎಲ್ಲಾ ಸೆಂಟೆನ್ಸ್ ಅನ್ನ ಇಂಗ್ಲಿಷಲ್ಲಿ ಮಾತಾಡಕ ನಿಮಗೆ ಬರ್ತದ. ಈ ಮೆಥಡ್‌ನಲ್ಲಿ ಹೋದ್ರೆ. ಆ ಮೆಥಡ್‌ನಲ್ಲಿ ಹೋದ್ರೆ ಮಾತಾಡಕ್ ಆಗುದಿಲ್ಲ. ಎಲ್ಲಾ ಕನ್ನಡ ವಾಕ್ಯಗಳನ್ನ ನಾವು ಇಂಗ್ಲಿಷ್‌ನಲ್ಲಿ ಮಾತಾಡಕ್ ಹೋದ್ರ ಮಾತಾಡಕ್ ಆಗುದಿಲ್ಲ. ಮತ್ತ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನು ವಿಚಾರ ಮಾಡ್ತೀವಿ ಅಂತಂದ್ರ, ಇಂಗ್ಲಿಷ್‌ನಲ್ಲಿ ಮಾತಾಡ್ಬೇಕಾದ್ರ ಮೊದಲ ಕನ್ನಡವನ್ನ ನೆನಪಿಸ್ಕೊಳ್ತೀವಿ ನಾವು. ಆಮೇಲೆ ಅದನ್ನ ಟ್ರಾನ್ಸ್ಲೇಷನ್ ಮಾಡಾಕ ಏನು ಹೋಗ್ತೀವಿ. ಹಂಗೇನೆ ಮಾತಾಡೋದು ನಾವು. ಹಾಗೇನೆ ಕಲಿಬೇಕು. ಯಾಕಂದ್ರೆ ಇಂಗ್ಲಿಷ್ ಟು ಇಂಗ್ಲಿಷ್ ಕಲಿಕೆ ಈಗ ಆಗಾಕ್ ಸಾಧ್ಯ ಇಲ್ಲ. ಅದು ನೀವು LKG, UKG ಅಥವಾ ಪ್ರೈಮರಿದಿಂದ ಕಲ್ತಾಗ ಮಾತ್ರ ಅದು ತಲೆಯಲ್ಲಿ ಉಳಿತತ ಹೊರತು, ಈಗ ಈ ಸ್ಟೇಜ್‌ನಲ್ಲಿ ಬಂದು, ಈ ವಯಸ್ಸಿನಲ್ಲಿ ಬಂದು, ಈ ಹಂತದಲ್ಲಿ ಬಂದು ಅದನ್ನ ನೀವು ಇಂಗ್ಲಿಷ್ ಟು ಇಂಗ್ಲಿಷ್‌ನ ಮಾತಾಡಕ್ ಕಲಿತೀನಿ ಅಂದ್ರ ಕಲಿಬಹುದು. ಕಮ್ಯುನಿಕೇಷನ್‌ಗೆ ಅನುಕೂಲವಾಗುವಂಗ ಮಾತ್ರ ಬರ್ತದ. ಗ್ರಾಮರು ಬರುದಿಲ್ಲ, ಕಂಪ್ಲೀಟ್ ಆಗಿ ಇಂಗ್ಲಿಷ್‌ನು ಬರುದಿಲ್ಲ. ಈ ಸತ್ಯವನ್ನ ನಾವು ಅರಿತುಕೊಳ್ಬೇಕು. ಈಗ ಬಹಳಷ್ಟು ಕೋಚಿಂಗ್ ಸೆಂಟರ್ಸ್ ಇದಾವೆ. 1 ತಿಂಗಳಲ್ಲಿ ಇಂಗ್ಲಿಷ್ ಕಲಿಯಿರಿ. ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅದಾವ. ಕ್ವೆಶ್ಚನ್ ಅರೈಸ್ ಆಗುತ್ತ. ಮತ್ತ ಹಾಗಾದ್ರೆ ಬಹಳ ಲಕ್ಷಾನುಗಟ್ಲೆ ಸ್ಟೂಡೆಂಟ್ಸ್ ಕಲ್ತಾರ. ಹಾಗಾದ್ರೆ ಅವ್ರಿಗೆ ಯಾಕ್ ಮಾತಾಡಕ್ ಬರುದಿಲ್ಲ? ಗ್ರಾಮರ್ ಯಾಕ್ ಬರುದಿಲ್ಲ? ಅನ್ನೋದು ದೊಡ್ಡ ಕ್ವೆಶ್ಚನ್. ಯಾಕಂತಂದ್ರೆ ಅವ್ರಿಗೆ ಜಸ್ಟ್ ಕಮ್ಯುನಿಕೇಷನ್‌ಗೆ ಪೂರಕವಾಗುವಂಗೆ ಮಾತ್ರ ಕಲ್ತಿರ್ತಾರ. ಎಲ್ಲಾ ಸೆಂಟೆನ್ಸ್‌ಗಳನ್ನ ಕನ್ನಡದ ವಾಕ್ಯಗಳನ್ನ ಇಂಗ್ಲಿಷ್‌ನಲ್ಲಿ ಮಾಡಾಕ ಆಗುದಿಲ್ಲ ಅವ್ರಿಗೆ. ಸಾಂದರ್ಭಿಕವಾಗಿ ನಾವು ಕನ್ನಡವನ್ನ ಮಾತಾಡ್ತಿರ್ತೀವಿ. ಹಾಗೆ ಸಾಂದರ್ಭಿಕವಾಗಿ ಇಂಗ್ಲಿಷ್ ಅನ್ನ ಮಾತಾಡ್ಬೇಕು. ಆ ರೀತಿ ಆ ಒಂದು ವೇದಲ್ಲಿ ಆಗುದಿಲ್ಲ ಅದು. ಓಕೆ. ಸೊ ಈ ಮೆಥಡ್ ಅನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಕನ್ನಡ ಟು ಇಂಗ್ಲಿಷ್ ಅನ್ನ ಕಲಿಯೋದು. ಅಷ್ಟೇ ಈಸಿ ಆಗತ್ತ. ಬಟ್ ಏನು ಅಂತಂದ್ರೆ ಸ್ವಲ್ಪ ಲೇಟ್ ಆಗತ್ತದು.
ನಾವು ಮಾತೃಭಾಷೆಯಿಂದ ಇಂಗ್ಲಿಷ್ ಅನ್ನ ಕಲಿಯೋದು ಲೇಟ್ ಆದ್ರೂ ಸ್ವಲ್ಪ ಲೇಟೆಸ್ಟ್ ಆಗಿರ್ತದ ಅದು. ಅಂದ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ. ಗ್ರಾಮರ್ ಗ್ರಾಮ್ಯಾಟಿಕಲ್ ಆಗಿ ಮಾತಾಡ್ತೀರಿ. ಮತ್ತ ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್‌ಗೆ ಹೆಲ್ಪ್ ಆಗುತ್ತದ. ಯಾಕಂದ್ರೆ ನೀವು ಗ್ರಾಮರ್ ಪ್ರಕಾರವಾಗಿ ಮಾತಾಡ್ತಿರ್ತೀರಿ ಅಥವಾ ಕಲಿತಿರ್ತೀರಿ. ಹಿಂಗಾಗಿ ಅಲ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್‌ಗೂ ಹೆಲ್ಪ್ ಆಗುತ್ತ. ಇತ್ತಾಗ ನಿಮ್ಗೆ ಮಾತಾಡಕ್ಕೂ ಬರ್ತದ. ನೀವು ಸ್ವಲ್ಪ ಇನ್ವಾಲ್ವ್‌ಮೆಂಟ್ ತೋರ್ಸಿದ್ರಿ ಅಂದ್ರ, ಇಂಟ್ರೆಸ್ಟ್ ತೋರ್ಸಿದ್ರಿ ಅಂದ್ರ, ಒಂದು 3-4 ತಿಂಗಳಲ್ಲಿ ನಿಮ್ಮಲ್ಲಿ ಒಂದು ಅಗಾಧವಾದ ಬದಲಾವಣೆಯನ್ನ ನೀವು ಕಾಣ್ತೀರಿ. ಅಂದ್ರೆ ಇಂಗ್ಲಿಷ್‌ನಲ್ಲಿ ನೀವು ಬಹಳಷ್ಟು ಇಂಪ್ರೂವ್‌ಮೆಂಟ್ ಅನ್ನ ಆಗ್ತೀರಿ. ಒಂದೊಂದು ಸೆಂಟೆನ್ಸ್ ಅನ್ನ ಮಾತಾಡಕ್ ಕಲಿತೀರಿ. ನೀವು ಫಾಸ್ಟ್ ಆಗಿ ಮಾತಾಡಕ್ ಕಲೀರಿ ಅಂತ ಹೇಳ್ತಾ ಇಲ್ಲ. ಸ್ಲೋ ಆಗಿ, ಕಾಮ್ ಆಗಿ, ಕೂಲ್ ಆಗಿ, ಸ್ಲೋ ಆಗಿ ಮಾತಾಡಿದ್ರುನು ಓಕೆ. ದಟ್ ಈಸ್ ಆಲ್ಸೋ ಗುಡ್ ಇಂಗ್ಲಿಷ್. ಭಾರಿ ಫಾಸ್ಟ್ ಆಗಿ ಎಳ್ಳು ಹೊರದಂಗ್ ಮಾತಾಡ್ತಾರಂದ್ರುನು ಮಾತಾಡ್ತಾರಲ್ರಿ ಅಂತಂದ್ರ ಅವ್ರದದು. ಅವ್ರ ಸ್ಟೈಲ್ ಅದು. ನಿಮ್ ಸ್ಟೈಲ್ ಸ್ಲೋ ಆಗಿ, ಸ್ವಚ್ಛವಾಗಿ, ಗ್ರಾಮ್ಯಾಟಿಕಲ್ ಆಗಿ ಮಾತಾಡೋದು. ಓಕೆ. ಸೊ ಇಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ಈಗ ನಾವು ಟೆನ್ಸ್ ಟೆನ್ಸ್ ಅಂದ್ರ ನೋಡ್ರಿ, ನೀವು ಕದೆ ಟೆನ್ಸ್ ಅಂದ್ರ 1000 ಸಲ ಕೇಳಿರ್ತೀರಿ. ಅಷ್ಟು 1000 ಸಲ ಕೇಳಿದ್ರುನು ಸಹಿತ, ಅಂದ್ರೆ ಬಹಳಷ್ಟು ಸಲ ಕೇಳಿದ್ರುನು ಸಹಿತ ವಾಟ್ ಈಸ್ ಟೆನ್ಸ್ ಅಂತ ಕೇಳಿದ್ರ ಸುಮ್ನೆ ಆಗ್ಬಿಡ್ತೀವಿ. ಯಾಕೆ ಅಂತಂದ್ರೆ ನೀವು ಬರೀ ಬಾಯಾಟ್ ಮಾಡಿರ್ತೀರಿ ಟೆನ್ಸ್ ಅಂತಂದ್ರೆ. ಅಂದ್ರೆ ಏನು ಅಂತಾನ ಗೊತ್ತಿರೋದಿಲ್ಲ. ಓಕೆ. ಟೆನ್ಸ್ ಅಂದ್ರ ವೆರಿ ಸಿಂಪಲ್. ಟೈಮ್ ಆಫ್ ಎನ್ ಆಕ್ಷನ್. ಆಕ್ಷನ್ ಅಂದ್ರೆ ಕ್ರಿಯೆ. ಒಂದು ಕ್ರಿಯೆಯ ಸಮಯ. ಒಂದು ಕ್ರಿಯೆ ಮಾಡ್ತೀವಿ ನಾವು. ಊಟ ಮಾಡ್ತೀವಿ, ಓದ್ತೀವಿ, ಬರಿತೀವಿ. ಓಕೆ. ಇದು ಯಾವ ಸಮಯದಲ್ಲಿ ಆಯ್ತು ಅನ್ನೋದು. ಪ್ರೆಸೆಂಟ್‌ದಲ್ಲಿ ಆಯ್ತೋ, ಫ್ಯೂಚರ್‌ದಲ್ಲಿ ಆಯ್ತೋ, ಪಾಸ್ಟ್‌ದಲ್ಲಿ ಆಯ್ತೋ ಅನ್ನುವುದು. ಓಕೆ. ಇಟ್ ಶೋಸ್ ಟೆನ್ಸ್ ಶೋಸ್ ದ ಟೈಮ್ ಆಫ್ ಎನ್ ಆಕ್ಷನ್. ಟೆನ್ಸ್ ಟೆಲ್ಸ್ ಅಸ್ ದ ಟೈಮ್ ಆಫ್ ಎನ್ ಆಕ್ಷನ್. ಇದು ಒಂದು ಕ್ರಿಯೆ ಬಗ್ಗೆ ಹೇಳುವುದು. ನೀವು ಯಾರಾದ್ರೂ ಟೆನ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಒಂದೇ ಸಾಲನ್ನ ನೆನಪಿಡ್ರಿ. ಟೆನ್ಸ್ ಈಸ್ ದ ಟೈಮ್ ಆಫ್ ಅನ್ ಆಕ್ಷನ್ ಆರ್ ಟೆನ್ಸ್ ಶೋಸ್ ದ ಟೈಮ್ ಆಫ್ ಅನ್ ಆಕ್ಷನ್. ಟೆನ್ಸ್ ಟೆಲ್ಸ್ ಅಸ್ ದ ಟೈಮ್ ಆಫ್ ಅನ್ ಆಕ್ಷನ್. ಒಂದೇ ಸೆಂಟೆನ್ಸ್. ಓಕೆ. ಈ ಟೆನ್ಸ್ ನಲ್ಲಿ 3 ಪ್ರಕಾರಗಳದಾವ. ಒಂದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಓಕೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮತ್ತ 4 ಪ್ರಕಾರಗಳು. ಪಾಸ್ಟ್ ಟೆನ್ಸ್ ದಲ್ಲಿ 4 ಪ್ರಕಾರಗಳು. ಫ್ಯೂಚರ್ ದಲ್ಲಿ 4 ಪ್ರಕಾರ. ಈಗ ಫಸ್ಟ್ ನೋಡ್ರಿ ಪ್ರೆಸೆಂಟ್ ಟೆನ್ಸ್. ಇದರಲ್ಲಿ 4 ಪ್ರಕಾರಗಳ ಟೆನ್ಸ್ ಗಳದಾವ. ಅವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗೇನೆ ನೀವು ಇಲ್ಲಿ ಪಾಸ್ಟ್ ಟೆನ್ಸ್ ಅಂತ ತಗೊಂಡ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಎಲ್ಲೆಲ್ಲಿ ಪ್ರೆಸೆಂಟ್ ಐತೆ ಅಲ್ಲಿ ಪಾಸ್ಟ್ ಹೇಳ್ಕೋತ ಹೋಗ್ಬೇಕು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವು 5. ದೆನ್ ನೆಕ್ಸ್ಟ್ ಪಾಸ್ಟ್ ಟೆನ್ಸ್. ಅವು 5 10. ಈಗ ನೋಡಿ ಹಾಗೇನೆ ಇಲ್ಲಿ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಸಿಂಪಲ್ ಫ್ಯೂಚರ್ ಟೆನ್ಸ್, ಏನು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ. ಟೋಟಲ್ ಎಷ್ಟಾಯ್ತು? 5 ಪ್ರೆಸೆಂಟ್, 5 10 15. ಪ್ರೆಸೆಂಟ್ ಟೆನ್ಸ್ 5, ಪಾಸ್ಟ್ ಟೆನ್ಸ್ 5, ಫ್ಯೂಚರ್ ಟೆನ್ಸ್ 5. ಅಂದ್ರೆ ಅವ್ನ ಹಿಡ್ಕೊಂಡು ಇದನ್ನ ಹಿಡ್ಕೊಂಡು 5 ಓಕೆ. ಈಗ ನೋಡ್ರಿ ಈಸಿಯಾಗಿ ನೀವು ನೆನಪಿನಲ್ಲಿ ಇಡ್ರಿ. ಇದು ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ಇಟ್ಕೊಡ್ರಿ. ಓನ್ಲಿ ಪ್ರೆಸೆಂಟ್ ಟೆನ್ಸ್. ಇದರಲ್ಲಿ 4 ಪ್ರಕಾರ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನ ಹಿಡ್ಕೊಂಡು ಎಷ್ಟಾದವು? 5 ಆದವು. ದೆನ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಇದರಲ್ಲಿ 4. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಗೇನ್ ಫ್ಯೂಚರ್. ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ನೋಡ್ರಿ ಇಲ್ಲಿ ಸಿಂಪಲ್ ಅನ್ನೋದು 4ಕ್ಕೂ ಇರ್ತದ. ಸಾರಿ 3ಕ್ಕೂ ಇರ್ತದ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್. ಕಂಟಿನ್ಯೂಸ್ 3ಕ್ಕೂ ಇರ್ತದ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್,
ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಕಾಮನ್ ಇರ್ತದೆ ವರ್ಡ್, ಇಲ್ಲಿ ಸಿಂಪಲ್ ಕಾಮನ್ ಇರ್ತದೆ. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಪರ್ಫೆಕ್ಟ್ ಅನ್ನೋದು ಕಾಮನ್ ಆಗಿರ್ತದೆ. ಹೇಗೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಎರಡು, ಇಲ್ಲಿ ಇಲ್ಲಿದ್ದಂತ ಪರ್ಫೆಕ್ಟ್ ಅನ್ನು ತಗೊಂಡಿವಿ, ಇಲ್ಲಿದ್ದಂತ ಕಂಟಿನ್ಯೂಸ್ ಅನ್ನು ತಗೊಂಡಿವಿ, ಎರಡು ಸೇರಿ ಒಂದು ಟೆನ್ಸ್ ಆಗಿರ್ತದ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಇಷ್ಟು ಟೆನ್ಸ್ ಗಳದಾವ, ಇವನ್ನ ನೆನಪಿಟ್ಕೊಡ್ರಿ. ನೆನಪುಳಿತಾವ. ನೀವು ಈ ಕ್ಲಾಸ್ ಗಳನ್ನ ಕೇಳ್ಬೇಕಾದ್ರ ಹೇಗೆ ಕೇಳ್ಬೇಕಂತಂದ್ರೆ, ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ದಲ್ಲಿ ನನಗೆ ಏನು ಗೊತ್ತಿಲ್ಲ ಅಂತನ ಕೇಳ್ರಿ, ಅಂದ್ರೆ ಬಹಳ ಒಳ್ಳೇದಾಗತ್ತೆ. ಇಲ್ಲದೆ ಇದ್ರೆ ನಿಮಗೆ ಎಲ್ಲಾದ್ರೂ ಬೇರೆ ತರ ಗ್ರಾಮರ್ ಅನ್ನ ಕಲ್ತಿರ್ತೀರಿ ಅಥವಾ ಪುಸ್ತಕದಲ್ಲಿ ಓದಿರ್ತೀರಿ, ಅಲ್ಲಿ ಹಂಗ ಅದಾವ, ಇಲ್ಲಿ ಹಿಂಗ್ ಹೇಳಕತ್ತಾರ ಅನ್ನೋದು ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತ. ಈ ಕೋರ್ಸ್ ಮುಗಿದಾದ್ಮೇಲೆ ನೀವು ಯಾವ್ದಾದ್ರು ಗ್ರಾಮರ್ ಅನ್ನ ಓದ್ರಿ, ಅವಾಗ ಗೊತ್ತಾಗ್ತಾ ಹೋಗ್ತದ. ಓಕೆ, ಇಲ್ಲದೆ ಇದ್ರೆ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದ. ಸರ್ ನೀವು ಅಲ್ಲಿ ನಾವು ಹಂಗ ನೀವು ನೋಡುವಾಗ ಒಂದು ಪುಸ್ತಕದಲ್ಲಿ ಗ್ರಾಮರ್ ಅನ್ನು ಓದಿರ್ತೀರಿ, ಅಲ್ಲಿ ಬೇರೆ ತರ ಕೊಟ್ಟಿರ್ತಾರ, ಇಲ್ಲಿ ನಾ ಬೇರೆ ಹೇಳ್ದಂಗ ಅನಿಸ್ತಿರ್ತದ ನಿಮ್ಗೆ. ಹಿಂಗಾಗಿ ನಿಮ್ ತಲೆಯಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತ, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗತ್ತ. ಇವ್ರು ಇಲ್ಲಿ ಹಿಂಗ್ ಹೇಳ್ತಾ ಇದಾರ, ನಾ ಅಲ್ಲಿ ಕೋಚಿಂಗ್ ಹೋಗಿದ್ದ ಅಲ್ಲಿ ಅವ್ರು ಹಂಗ್ ಹೇಳಿದ್ರು, ಒಂದು ಪುಸ್ತಕ ಓದಿದ್ದೆ ಆ ಪುಸ್ತಕದಲ್ಲಿ ಬೇರೆ ಇದೆ ಅನ್ನೋದೊಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತದೆ. ಅದಕ್ಕಾಗಿ ಇಂಗ್ಲಿಷ್ ಗ್ರಾಮರ್ದಲ್ಲಿ, ಇಂಗ್ಲಿಷ್ ನಲ್ಲಿ ನನಗೇನು ಗೊತ್ತಿಲ್ಲ, ಓದಾಕ್ ಬರುದಿಲ್ಲ, ಬರ್ಯಾಕ್ ಬರುದಿಲ್ಲ, ಮಾತಾಡಕ್ ಬರುದಿಲ್ಲ, ಗ್ರಾಮರ್ ಗೊತ್ತಿಲ್ಲ ಅಂತ ಬ್ಲಾಂಕ್ ಏನು ಮೈಂಡ್ ಇಟ್ಕೊಂಡ ನೀವು ವಿಡಿಯೋನ ಕೇಳಿದ್ರೆ ಬಹಳ ಚಲೋ. ಅದ್ರ ಎಫೆಕ್ಟ್ ನಿಮಗೆ ಈ ಕೋರ್ಸ್ ಮುಗಿದ ಆದ್ಮೇಲೆ ಗೊತ್ತಾಗುತ್ತೆ. ಓಕೆ, ಸೊ ಈ ತರ ಪ್ರೆಸೆಂಟ್ ಟೆನ್ಸ್ ಮತ್ತ ಬಹಳಷ್ಟು ಪುಸ್ತಕದಲ್ಲಿ ಏನು ಅಂತಂದ್ರೆ, ಪ್ರೆಸೆಂಟ್ ಟೆನ್ಸ್ ದಲ್ಲಿರುವ ವಾಕ್ಯಗಳನ್ನೇ ಬೇರೆ, ಈ 4 ಟೆನ್ಸ್ ಗಳಲ್ಲಿರುವ ವಾಕ್ಯಗಳನ್ನೇ ಬೇರೆ. ಇಲ್ಲಿರುವ ವಾಕ್ಯಗಳು ಬೇರೆ, ಇಲ್ಲಿರುವ ವಾಕ್ಯಗಳು ಬೇರೆ, ಇಲ್ಲಿರುವ ವಾಕ್ಯಗಳು ಬೇರೆ, ಇಲ್ಲಿರುವ ವಾಕ್ಯಗಳು ಬೇರೆ, ಇದು ವಾಕ್ಯ ಬೇರೆ. ಒಂದೊಂದು ಪುಸ್ತಕದಲ್ಲಿ ಹೇಗ್ ಕೊಟ್ಟಿದಾರಂದ್ರ, ಪ್ರೆಸೆಂಟ್ ಟೆನ್ಸ್ ಅಂತ ಕೊಟ್ಟಿದಾರ, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿರುವ ಸೆಂಟೆನ್ಸ್ ಅನ್ನ ಇಲ್ಲಿ ಕೊಟ್ಟಿದಾರ. ಹಿಂಗಾಗಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾನು ಯಾವುದೇ ಪುಸ್ತಕವನ್ನು ನೋಡ್ಬೇಡ್ರಿ, ಜಸ್ಟ್ ಲಿಸನ್ ಟು ದ ಲೆಕ್ಚರ್ಸ್, ಲಿಸನ್ ಟು ದ ವಿಡಿಯೋಸ್. ಓಕೆ, ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ನಾವು ಈ ತರ ಈ ಟೆನ್ಸ್ ಅನ್ನ ನೋಡ್ತೀವಿ. ಓಕೆ, ಟೋಟಲ್ ಆಗಿ 15 ಟೆನ್ಸಸ್ ಅನ್ನ ನಾವು ಕಲಿಬೇಕು. ಓಕೆ, ಮತ್ತೆ ಈ 15 ಟೆನ್ಸಸ್ ದಲ್ಲಿ ಪ್ರತಿಯೊಂದು ಟೆನ್ಸಸ್ ದಲ್ಲಿ 4 ಪ್ರಕಾರದ ಏನು ವಾಕ್ಯಗಳನ್ನ ಕಾಣ್ತೀವಿ. ದೇರ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸ್ ಇನ್ ಎವ್ರಿ ಟೆನ್ಸ್. ಇದರಲ್ಲಿ 4 ಸೆಂಟೆನ್ಸ್, ಇದರಲ್ಲಿ 4, ಇದರಲ್ಲಿ 4, ಇದರಲ್ಲಿ 4, ಇದರಲ್ಲಿ 4, 5 4 20 ಸೆಂಟೆನ್ಸ್ ಆದವು. ಇಲ್ಲೇ 20 ತರದ ಸೆಂಟೆನ್ಸ್. ಹಾಗೆ ಪಾಸ್ಟ್ ದಲ್ಲಿ 20, ಹಾಗೆ ಫ್ಯೂಚರ್ ದಲ್ಲಿ 20. ಓಕೆ, ಪ್ರೆಸೆಂಟ್ ಟೆನ್ಸ್ ಇವು ಇಲ್ಲಿ 4, ಇಲ್ಲಿ 4, 4 4 4. ಓಕೆ, ಎಲ್ಲಾ 4 ಎಷ್ಟಾಯ್ತು? 20 ಆಯ್ತು. ಹಾಗೆ ಪಾಸ್ಟ್ ಟೆನ್ಸ್ ಅಂತ ಇಲ್ಲಿದ್ರೆ ಅದು 20, 40. ಅಂಡ್ ದೆನ್ ಫ್ಯೂಚರ್ ದಲ್ಲಿ 4 ಇದ್ರೆ ಅದು 40. 60 ಸೆಂಟೆನ್ಸ್ ಅನ್ನ ನಾವು ಕಲಿತೀವಿ. ಅದನ್ನ ಯಾವ ಸೆಂಟೆನ್ಸ್ ಅನ್ನೋದ ಮುಂದಿನ ವಿಡಿಯೋದಲ್ಲಿ ನಾವು ಅದನ್ನ ಕಲಿತೀವಿ. 60 ಸೆಂಟೆನ್ಸ್ ಅನ್ನ ಕಲಿಬೇಕು. ಯಾವುವು 60 ಸೆಂಟೆನ್ಸ್ ನೀವು ತಿಳ್ಕೊಡ್ರಿ. ಇವೇ 60 ಸೆಂಟೆನ್ಸ್ ಅನ್ನ ನಾವು ಡೇ ಟು ಡೇ ಲೈಫ್ ದಲ್ಲಿ ಬಳಸ್ತಿರ್ತೀವಿ, ಕನ್ನಡದಲ್ಲಿ ಬಳಸ್ತಿರ್ತೀವಿ. ಕನ್ನಡದಲ್ಲಿ ಬಳಸುತ್ತಿರುವ ಸೆಂಟೆನ್ಸ್ ಈ ಟೆನ್ಸಿಗೆ ಸಂಬಂಧಪಟ್ಟಂತ ನಮ್ಗೆ ಗೊತ್ತಿರುವುದಿಲ್ಲ. ಹಂಗಾಗಿ ಇಂಗ್ಲಿಷ್ ನಲ್ಲಿ ನಮಗೆ ಮಾತಾಡಕ್ ಬರುದಿಲ್ಲ. ಸೊ ಇದೇ 60 ಸೆಂಟೆನ್ಸ್ ಅಲ್ಲಿ ಹೆಚ್ಚಾನ ಸೆಂಟೆನ್ಸ್ ಅನ್ನ ಡೈಲಿ ಮಾತಾಡ್ತಿರ್ತೀರಿ. ಓಕೆ, ಸೊ ಅವು ಸೆಂಟೆನ್ಸ್ ಯಾವ ಸೆಂಟೆನ್ಸ್ ಯಾವ ಟೆನ್ಸಿಗೆ ಸಂಬಂಧಪಟ್ಟಿರುತ್ತ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನೀವು ಇವನ್ನ ನೋಡ್ಕೊಡ್ರಿ. ಏನು ಪ್ರೆಸೆಂಟ್ ಟೆನ್ಸ್ ದಲ್ಲಿ 4 ಯಾವ್ಯಾವು, ಪಾಸ್ಟ್ ಟೆನ್ಸ್ ದಲ್ಲಿ 4 ಯಾವ್ಯಾವು, ಫ್ಯೂಚರ್ ಟೆನ್ಸ್ ದಲ್ಲಿ 4 ಯಾವ್ಯಾವು. ಮುಂದಿನ ವಿಡಿಯೋದಲ್ಲಿ ವರ್ಬ್ ಬಗ್ಗೆ ಇಂಪಾರ್ಟೆಂಟ್ ವಿಷಯವನ್ನ ಹೇಳಿ, ಆ 16 ವಾಕ್ಯಗಳು ಯಾವುವು ಅನ್ನೋದನ್ನ, ಸಾರಿ 60 ವಾಕ್ಯಗಳು ಯಾವುವು ಅನ್ನೋದನ್ನ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಬಹಳ ಇಂಪಾರ್ಟೆಂಟ್. ಮುಂದಿನ ವಿಡಿಯೋದಲ್ಲಿ ವರ್ಬ್ ಬಗ್ಗೆ ಕಲಿಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್. ಆ ವರ್ಬ್ ಬಗ್ಗೆ ಸೆಪರೇಟ್ ಆಗಿ ಸ್ವಲ್ಪ ವರ್ಬ್ ಬಗ್ಗೆ ನಾವು ಕಲಿಸ್ಬೇಕಾಗತ್ತೆ. ಈ ಟೆನ್ಸ್ ಗಿಂತ ಮೊದಲ ಇವತ್ತು ಹೇಳಿದ್ನಲ್ಲ, ಅದ್ರ ಮುಂದಿನ ಭಾಗವನ್ನ ವರ್ಬ್ ಬಗ್ಗೆ ಹೇಳ್ಬೇಕಾಗತ್ತೆ. ನಾವು ಯಾಕೆ ಇಂಗ್ಲಿಷ್ ಮಾತಾಡಕ್ ಬರುದಿಲ್ಲ ಅಂತಂದ್ರೆ, ಇನ್ನೊಂದು ವಿಷಯವನ್ನ ಹೇಳ್ತೀನಿ ಮುಂದೆ. ನಮಗ್ ಕನ್ನಡದಲ್ಲಿ
ಕ್ರಿಯಾಪದ ಯಾವುದು ಅಂತ ಗೊತ್ತಿಲ್ಲ. ಇದು ಒಂದು ದೊಡ್ಡ ಹಿನ್ರನ್ಸ್ ಇಂಗ್ಲಿಷ್ ಕಲಿಯಾಕ. ನಮಗೆ ಕನ್ನಡದಲ್ಲಿ ಕ್ರಿಯಾಪದ ಯಾವುದು ಅಂತ ಪಕ್ಕಾ ಗೊತ್ತು ಆಯ್ತು ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು 100% ಬೇಗನೆ ಮಾತಾಡಕ್ ಕಲಿತೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ನೀವ್ ಹೆಂಗ್ ಹೇಳ್ತೀರಿ ನಮಗ್ ಕನ್ನಡದಲ್ಲಿ ವರ್ಬ್ ಅಂದ್ರೆ ಗೊತ್ತಿದೆ ಅಂತೇಳಿ. ಬಟ್ ನಿಮ್ಗ ಈ ವಿಡಿಯೋಸ್ಗಳನ್ನ ಕೇಳ್ತಾ ಕೇಳ್ತಾ ಗೊತ್ತಾಗತ್ತ ವರ್ಬ ಅಂದ್ರ ನಮ್ಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತದ. ಓಕೆ, ಆ ಕನ್ಫ್ಯೂಷನ್ ಒಂದು ಕನ್ಫ್ಯೂಷನ್ನೇ ನಮ್ಗೆ ಇಂಗ್ಲಿಷ್ ಕಲಿಯಾಕ ಅಡೆತಡೆ ಆಗ್ತಾ ಇದೆ. ಓಕೆ, ಅದಕ್ಕ ನೀವು ಏನು ಅಂತಂದ್ರೆ ಕನ್ನಡದಲ್ಲಿ ವರ್ಬ್ ಕ್ರಿಯಾಪದ ಯಾವುದು, ಯಾವ್ದಕ್ ವರ್ಬ್ ಅಂತೀವಿ ನಾವು ಅನ್ನೋದು ಕ್ಲಿಯರ್ ಆಗಿ ತಿಳ್ಕೊಡ್ರಿ. ಇಂಗ್ಲಿಷ್ ಬಹಳ ಈಸಿ ಅರ್ಥ ಆಗತ್ತೆ. ಓಕೆ, ಸೊ ಅದಕ್ ಸ್ವಲ್ಪ ವರ್ಬ್ ಬಗ್ಗೆ ಹೇಳಿ ನೆಕ್ಸ್ಟ್ ನಾ 60 ಸೆಂಟೆನ್ಸ್ ಗಳ ಬಗ್ಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ನಂಬಿ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.